ಆರೋಪಿ ಪ್ರಜ್ವಲ್ ರೇವಣ್ಣಗೆ ಕಿರುಕುಳ ನೀಡಬಾರದು. ಎಸ್ಐಟಿ ಅಧಿಕಾರಿಗಳಿಗೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಚಾರಣೆ ನೆಪದಲ್ಲಿ ಆತನಿಗೆ ಕಿರುಕುಳ ಕೊಡಬೇಡಿ. ಪ್ರಜ್ವಲ್ ಅನ್ನ ವಕೀಲರು ಸಂಪರ್ಕಿಸೋಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಬೆಳಗ್ಗೆ 9:30ರಿಂದ 11:30ರವರೆಗೆ ತಮ್ಮ ಲಾಯರ್ ಅನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಜ್ವಲ್ ಅನ್ನ ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ನೋಡಿ, ನ್ಯಾಯಾಧೀಶರು ಹೇಳಿದ್ದಾರೆ, ಪ್ರಜ್ವಲ್ಗೆ ಯಾವುದೇ ಕಾರಣಕ್ಕೂ ಕಿರುಕುಳ ನೀಡಬಾರದು. ಅದು ಮಾನಸಿಕವಾಗಿಯೋ ಅಥವಾ ದೈಹಿಕವಾಗಿಯೋ ಕಿರುಕುಳ ಎಲ್ಲ ಬಂತಲ್ಲಿ. ಅಂದರೆ ವಿಚಾರಣೆಯ ನೆಪದಲ್ಲಿ ಆ ರೀತಿ ಮಾಡಬಾರ್ದು. ಇನ್ನು ಪ್ರಜ್ವಲ್ ವಕೀಲರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಬೆಳಗ್ಗೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಅವರು ಕಾನೂನಾತ್ಮಕವಾಗಿ ಮುಂದಿನ ಜಾಮೀನು ಅರ್ಜಿಗಳಾಗಿರ್ಬೋದು, ಕಾನೂನಾತ್ಮಕವಾಗಿ ಹೇಗೆ ಎದುರಿಸಬೇಕು, ಈ ರೀತಿಯಾಗಿ ಚರ್ಚೆಯನ್ನು ಮಾಡ್ತಾರೆ. ಇದು ನ್ಯಾಯಾಧೀಶರ ಸೂಚನೆಗಳು ಎಸ್ಐಟಿ ಅಧಿಕಾರಿಗಳಿಗೆ. ಸಹಜವಾಗಿ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ಈಗ ನ್ಯಾಯಾಧೀಶರು ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಅಲ್ಲಿ ಹೇಳಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳಿಗೆ. ಹಾಗಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರೇ ಇದನ್ನು ಡಿಮ್ಯಾಂಡ್ ಮಾಡಿದ್ದು, ನನಗೆ ಅವಕಾಶವನ್ನು ಕೊಡಬೇಕು ವಕೀಲರನ್ನ ಭೇಟಿ ಮಾಡಲಿಕ್ಕೆ ಅಂತೇಳಿ. ಯಾಕಂತ ಹೇಳಿದ್ರೆ ಈ ಪ್ರಕರಣದಿಂದ ಹೇಗಾದರೂ ಮಾಡಿ ಬಚಾವಾಗಬೇಕು ಅಂತ ಪ್ರಜ್ವಲ್ ರೇವಣ್ಣ ಅವರು ಕೂಡ ತಮ್ಮ ವಕೀಲರ ಮೂಲಕ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ವಿದೇಶದಲ್ಲಿ ಕೂತ್ಕೊಂಡು ಕೂಡ ಆ ರೀತಿಯ ಯತ್ನಗಳು ನಡೆದಿತ್ತು, ಸಹಜವಾಗಿ ಆಗಿರುತ್ತೆ. ಈಗ ನೋಡಿ, ನ್ಯಾಯಾಧೀಶರ ಸೂಚನೆಯನ್ನು ನೋಡ್ತಾ ಇದ್ದೀರಿ. ಆರೋಪಿ ಪ್ರಜ್ವಲ್ ರೇವಣ್ಣಗೆ ಕಿರುಕುಳ ನೀಡಬಾರದು. ಎಸ್ಐಟಿ ಅಧಿಕಾರಿಗಳಿಗೆ ಈ ಸೂಚನೆಯನ್ನು ಕೊಡಲಾಗಿದೆ. ಪ್ರಜ್ವಲ್ನನ್ನ ವಕೀಲರು ಸಂಪರ್ಕಿಸಲು ಅವಕಾಶವನ್ನ ಮಾಡಿಕೊಡಬೇಕು. ಟೈಮ್ ಕೂಡ ನಿಗದಿ ಮಾಡಿದ್ದಾರೆ. 9:30ರಿಂದ 11:30, ಅಂದರೆ 2 ತಾಸು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆರೋಪಿ ಪ್ರಜ್ವಲ್ಗೆ ಯಾವುದೇ ಕಾರಣಕ್ಕೂ ಕಿರುಕುಳ ನೀಡತಕ್ಕದ್ದು. ಅಂದರೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಹೊಡೆಯೋದು ಬಡಿಯೋದಾಗಿರ್ಬೋದು. ಸಹಜವಾಗಿ ಈ ಅರ್ಥ ಬರುತ್ತೆ ಇಲ್ಲಿ ಕಿರುಕುಳ ಅಂತ ಬಂದಾಗ. ಬಟ್ ಈಗ ಪ್ರಜ್ವಲ್ ರೇವಣ್ಣ ಅವರು 6 ದಿನಗಳ ಕಾಲ ತನಿಖೆಗೆ ಹೇಗೆ ಸಹಕರಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅದರ ಮೇಲೆ ಮುಂದಿನ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಕೂಡ ಡಿಪೆಂಡ್ ಆಗಿರುತ್ತೆ. ನ್ಯಾಯಾಧೀಶರ ಸೂಚನೆ ಇದು ಎಸ್ಐಟಿ ಅಧಿಕಾರಿಗಳಿಗೆ. ಇದು ಸಹಜವಾಗಿಯೇ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಮನವಿ ಕೂಡ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಬಹಳ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ, ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದಾಗಿ ಈಗ ಆರೋಪಿಯನ್ನ ಅಲ್ಲಿ ಬಾಯಿ ಬಿಡಿಸಲೇಬೇಕಾಗತ್ತೆ. ಹಾಗಾಗಿ ತಮ್ಮ ಒಂದು ಆಯಾಮಗಳ ಮೂಲಕ ಎಸ್ಐಟಿ ಅವರು ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಯಾವ ರೀತಿ ಬಾಯಿ ಬಿಡಿಸ್ಬೇಕು ಆ ರೀತಿ ಬಾಯಿ ಬಿಡಿಸ್ತಾರೆ. ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಆಯಾಮಗಳಿರ್ತಾವಲ್ಲ. ಹಾಗಾಗಿನೇ ಪ್ರಜ್ವಲ್ ಅವ್ರಿಗೆ ಒಂದು ರೀತಿ ಟೆನ್ಷನ್ ಕೂಡ ಶುರುವಾಗಿತ್ತು. ಕೋರ್ಟ್ನಲ್ಲಿ ನಾವು ಗಮನಿಸ್ತಾ ಇದ್ವಿ. ಅಂದರೆ ಅವರು ಸೊಪ್ಪೆ ಮೂರೆ ಹಾಕ್ಕೊಂಡು ನಿಂತ್ಕೊಂಡಿದ್ದು ಅವೆಲ್ಲ ನೋಡಿದ್ರೆ ಏನಾಗ್ಬಿಡುತ್ತೋ ಅನ್ನುವಂಥ ಒಂದು ಭಯ ಅವ್ರಿಗೂ ಕೂಡ ಕಾಡ್ತಾ ಇದೆ. ಬಟ್ ನ್ಯಾಯಾಧೀಶರು ಈಗ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ವಕೀಲರನ್ನ ಭೇಟಿ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು 2 ಗಂಟೆಗಳ ಕಾಲ. ಈಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಕೀಲರನ್ನ ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರು. ಅದರಲ್ಲಿ ಈಗ ಜಾಮೀನು ಮುಂದೆ ಕಸ್ಟಡಿ ಈಗ ವಿಸ್ತರಣೆ ಆಗೋದು ಸಹಜವಾಗಿ ಆಗೇ ಆಗುತ್ತೆ. ಮತ್ತು ನ್ಯಾಯಾಂಗ ಬಂಧನದಲ್ಲಿ ಇದ್ಕೊಂಡೇ ಜಾಮೀನು ಅರ್ಜಿ ಸಲ್ಲಿಸೋದು, ಯಾವ ರೀತಿಯಾಗಿ ಈ ಪ್ರಕರಣದಿಂದ ಬಚಾವಾಗಬೇಕು. ಸಹಜವಾಗಿ ಒಬ್ಬ ಆರೋಪಿ ಅಂದ ಮೇಲೆ ಆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ನ್ಯಾಯಾಧೀಶರು ಈಗ ಹಲವು ಸೂಚನೆಗಳನ್ನು ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ದಾರೆ. ಯಾಕೆಂದರೆ ಈಗ 6 ದಿನಗಳ ಕಾಲ ಅವರು ಕಸ್ಟಡಿಯಲ್ಲಿದ್ದು, ಯಾಕಂತಂದರೆ ಪ್ರಶ್ನೆಗಳು ಅಂತ ಹೇಳಿದ್ರೆ ಈಗ 6 ದಿನಗಳು ಕೂಡ ಸಾಕಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಮಾಡಿಸೋದಿರುತ್ತೆ, ಸ್ಥಳ ಮಜರು ಮಾಡೋದಿರುತ್ತೆ, ಮೊಬೈಲ್ ರಿಟ್ರೀವ್ ಮಾಡೋದಿರುತ್ತೆ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಿರುತ್ತೆ, FSL ವರದಿ ಬರೋದು ಬಾಕಿ ಇರುತ್ತೆ, ಮೌಖಿಕವಾಗಿ ಪ್ರಜ್ವಲ್ನಿಂದ ಹೇಳಿಕೆಗಳನ್ನು ತೆಗೆದುಕೊಳ್ಳೋದಿರುತ್ತೆ, ಒಂದಕ್ಕೊಂದು ತಾಳೆ ಹಾಕೋದು, ಎಲ್ಲವೂ ಕೂಡ ಸುದೀರ್ಘವಾಗಿ ವಿಚಾರಣೆಯನ್ನು ಮಾಡಬೇಕಾಗಿದೆ ಪ್ರಜ್ವಲ್ ರೇವಣ್ಣಗೆ.
ಇದೆಲ್ಲ ವಿಚಾರಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತಂದ್ರವರು. ಏನೇನಾಯಿತು ಈ ಸಂತ್ರಸ್ತೆಯರು ಕೊಟ್ಟಂಥ ದೂರಿನ ನಂತರ ಅಂಥೇಳಿ ಅವ್ರು ಹೇಳಿಕೊಂಡಂಥ ನೋವುಗಳು ಮತ್ತು ಸೆಕ್ಷನ್ಗಳು ಇದೆಲ್ಲವನ್ನು ನ್ಯಾಯಾಧೀಶರ ಮುಂದೆ ಇಟ್ಟಾಗ ಅವರು ಇದೊಂದು ಹೈ ಪ್ರೊಫೈಲ್ ಗಂಭೀರ ಕೇಸ್ ಅಂತ ತೆಗೆದುಕೊಂಡು 6 ದಿನಗಳ ಕಾಲ ಕಸ್ಟಡಿಗೆ ಅವ್ರನ್ನ ಕಸ್ಟಡಿ ಕೊಡಲಾಗಿದೆ. ನ್ಯಾಯಾಧೀಶರು ಕೂಡ 10 ಹಲವು ಸೂಚನೆಗಳನ್ನು ಈಗ SIT ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈಗ ಜೂನ್ 6ರವರೆಗೂ ಕೂಡ ಅವರು ವಿಚಾರಣೆಯನ್ನು ಎದುರಿಸಲೇಬೇಕು. ಪ್ರಶ್ನೆಗಳಿಗೆ ಅಲ್ಲಿ ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತು ಯಾವ ರೀತಿ ಸಹಕಾರವನ್ನು ಕೊಡ್ತಾರೆ ಅಂತೇಳಿ. ಈಗ ಅವರು ತನಿಖೆಗೆ ಸ್ಪಂದಿಸದೇ ಇದ್ದರೆ ಖಂಡಿತವಾಗ್ಲೂ ಕಸ್ಟಡಿ ಮತ್ತೆ ವಿಸ್ತರಣೆ ಆಗೋ ಸಾಧ್ಯತೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಲ್ಲದೇ ಇದ್ರೆ ಮತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ನ್ಯಾಯಾಂಗ ಬಂಧನ, ಸಹಜವಾಗಿ ಪರಪ್ಪನ ಅಗ್ರಹಾರ, ಜೈಲು, ಈ ರೀತಿ ಮುಂದಿನ ಸಾಧ್ಯತೆಗಳು. ಈಗ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನು ಕೋರ್ಟ್ನಿಂದ ಕರೆದೊಯ್ದಿದ್ದಾರೆ. ನಾವು ವಾದ ಮತ್ತು ಪ್ರತಿವಾದವನ್ನು ಗಮನಿಸಿದ್ವಿ. ಅರುಣ್ ಪ್ರಜ್ವಲ್ ರೇವಣ್ಣ ಪರ ವಾದ ಮಂಡಿಸಿದರೆ ಅಶೋಕ್ ನಾಯಕ SIT ಪರ ವಾದವನ್ನು ಮಂಡಿಸಿದರು. ಪ್ರಜ್ವಲ್ ರೇವಣ್ಣ ಸಪ್ಪೆ ಮೊರೆ ಹಾಕಿಕೊಂಡು ಕೋರ್ಟ್ ಒಳಗಡೆ ಕೈ ಕಟ್ಕೊಂಡು ನಿಂತಿದ್ರು. ಫುಲ್ ಟೆನ್ಷನಲ್ಲಿದ್ದರು. ಏರ್ಪೋರ್ಟ್ನಿಂದ ಆಚೆ ಬರುವಾಗ ಅವರ ಮುಖದಲ್ಲಿ ಯಾವುದೇ ರೀತಿ ಭಯ ಕಾಣಿಸಿಲ್ಲ. ಕೋರ್ಟ್ಗೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಸಪ್ಪೆ ಮೊರೆ ಹಾಕಿದ್ದು ಕಂಡು ಬಂತು. SIT ಅಧಿಕಾರಿಗಳು ಈ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ಟೆನ್ಷನಲ್ಲಿದ್ದಾರೆ ಅನ್ನೋದು ಕಂಡು ಬಂತು. ಕೋರ್ಟ್ನಲ್ಲೂ ಕೂಡ ಅದೇ ರಿಪೀಟ್ ಆಗಿತ್ತು. ಈಗ 6 ದಿನಗಳ ಕಾಲ SIT ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣನನ್ನು ನೀಡಿ ಆದೇಶವನ್ನು ಹೊರಡಿಸಲಾಯಿತು. ಬಟ್ ಈ ಪ್ರಕರಣದಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಹೇಗಿರ್ತವೆ ಮತ್ತು ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿ ಈ ಕೇಸ್ ಗಂಭೀರವಾಗ್ತಾ ಹೋಗುತ್ತೆ. ಈಗ ಕೆಲವೊಬ್ಬರು ಸಹಜವಾಗಿ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಈಗ ಆಯಿತು 6 ದಿನ ಕಸ್ಟಡಿ ಮತ್ತು ನ್ಯಾಯಾಂಗ ಬಂಧನ 14 ದಿನ ಅಥವಾ 7 ದಿನ ಮತ್ತು ಜಾಮೀನು ಅಂತೇಳಿ. ಬಟ್ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಕಾನೂನಾತ್ಮಕವಾಗಿ ಪಾರಾಗೋದು ಅಷ್ಟು ಸುಲಭ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ 3 FIRಗಳಾಗಿರೋದು, ಸಂತ್ರಸ್ತೆಯರ ಹೇಳಿಕೆಗಳು ಕೂಡ ಅಲ್ಲಿ ದಾಖಲಾಗಿರೋದು. ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಕೊಟ್ಟರೆ ಮತ್ತೆ ತಮ್ಮ ಪ್ರಭಾವ ಒತ್ತಡವನ್ನು ಬಳಸಿ ಸಾಕ್ಷಿಗಳನ್ನು ನಾಶ ಮಾಡಬಹುದು ಅನ್ನೋದು ಕೂಡ ಅಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ 1:20 ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟಿಗೆ ಬಂದರು. ಆಗ ಅವರ ಮುಖದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಆಗಿದ್ದೀನಿ, ಅಥವಾ ನನ್ನ ಮೇಲೆ ಇಂಥ ಪ್ರಕರಣ ಇದೆ, ನಾನು ಆರೋಪಿತ, ಇದ್ಯಾವುದು ಕಾಣಿಸ್ಲಿಲ್ಲ. ಆದರೆ ಇವತ್ತು ಬೆಳಗ್ಗೆ ಅದು ಕಾಣಿಸ್ತಾ ಇತ್ತು.